ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಷ್ಟು ದಿನ ಈ ದೇಶಕ್ಕೆ ಏಕತಾ ಪ್ರತಿಮೆ ಇತ್ತು. ಸರ್ದಾರ್ ಪಟೇಲರ ಪ್ರತಿಮೆಯನ್ನು ಗುಜರಾತ್ನಲ್ಲಿ ಸ್ಥಾಪಿಸಿ ಇದು ಏಕತಾ ಪ್ರತಿಮೆ ಅಂತ ಪ್ರಧಾನಿ ಘೋಷಣೆ ಮಾಡಿದ್ರು. ಇದರರ್ಥ ಇಡೀ ದೇಶವನ್ನು ಒಂದುಗೂಡಿಸಿ ಭವ್ಯ ಭಾರತ ನಿರ್ಮಾಣಕ್ಕೆ ಒಂದು ಅಡಿಗಲ್ಲನ್ನು ಇಟ್ಟಂಥವರು ಸರ್ದಾರ್ ಪಟೇಲರು. ಹೀಗಾಗಿ ಅವರ ಒಂದು ಭವ್ಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಇದನ್ನು ಏಕತಾ ಪ್ರತಿಮೆ ಎಂದು ಕರೆಯಲಾಗ್ತಾ ಇತ್ತು. ಅದು ಸರ್ದಾರ್ ಪಟೇಲರಿಗೆ ಕೊಟ್ಟಂಥ ಗೌರವ. ಈಗ ಮಿತ್ರರೇ, ಈ ದೇಶದಲ್ಲಿ ಸಮಾನತೆಯ ಪ್ರತಿಮೆಯೂ ಕೂಡ ಅನಾವರಣಗೊಂಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಅನೇಕ ಧರ್ಮೀಯರಿದ್ದಾರೆ. ಅನೇಕ ಜಾತಿ, ಮತ, ಪಂಥ ಎಲ್ಲರೂ ಕೂಡ ಇಲ್ಲಿ ವಾಸಿಸ್ತಾ ಇದ್ದಾರೆ. ಭಾರತ ವಿವಿಧತೆಯಿಂದ ಕೂಡಿದ ಏಕತೆಯ ರಾಷ್ಟ್ರ. ಆದರೆ ಮಿತ್ರರೇ, ಪ್ರಾಚೀನ ಭಾರತದಲ್ಲಿ ಅನೇಕ ಅಸ್ಪೃಶ್ಯತೆ, ಅಸಮಾನತೆ ತಾಂಡವವಾಡ್ತಾ ಇತ್ತು. ಜಾತಿ ಪದ್ಧತಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಮಾನತೆಯ ತತ್ವ ಸಾರಿದಂಥವರು ಶ್ರೀ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ 1017ನೇ ಇಸವಿಯಲ್ಲಿ ಜನಿಸಿದರು. ರಾಮಾನುಜಾಚಾರ್ಯರು ಮುಂದೆ ಇಡೀ ದೇಶವನ್ನು ಸುತ್ತಿ ಧರ್ಮ ಸುಧಾರಣೆಯನ್ನು ಮಾಡಿದರು. ಮುಖ್ಯವಾಗಿ ಆ ಕಾಲದಲ್ಲಿ ರಾಜರ ಆಡಳಿತ ಇತ್ತು. ಅಂದು ಜಾತಿ ಪದ್ಧತಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಸಮಾಜದಲ್ಲಿ ಮೇಲು ಕೀಳು, ಉಚ್ಚ ನೀಚ ಎಂಬ ಭಾವನೆಗಳು ತಾಂಡವವಾಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಮನುಷ್ಯರೆಲ್ಲರೂ ಒಂದು, ವಸುಧೈವ ಕುಟುಂಬಕಂ ಎಂಬ ಸಂದೇಶವನ್ನು ಸಾರಿದವರು ರಾಮಾನುಜಾಚಾರ್ಯರು. ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಎಲ್ಲೇ ಹೋದರೂ ಕೂಡ ವಸುಧೈವ ಕುಟುಂಬಕಂ ಎಂಬ ಸ್ಲೋಗನನ್ನು ಹೇಳ್ತಾರೆ. ಇದನ್ನು ಮೊದಲು ಘೋಷಿಸಿದ್ದೇ ರಾಮಾನುಜಾಚಾರ್ಯರು. ಭೂಮಿಯಲ್ಲಿ ಜನ್ಮ ತಳೆದ ಪ್ರತಿಯೊಬ್ಬನೂ ಕೂಡ ದೈವಾಂಶ ಸಂಭೂತನೇ. ದೈವಿ ಕೃಪೆಯಿಂದಲೇ ಆತನ ಜನ್ಮವಾಗಿರುತ್ತೆ. ಇದರಲ್ಲಿ ಮೇಲೆ ಕೀಳು, ಉಚ್ಚ ನೀಚ ಯಾವ ಭಾವನೆಯೂ ಸಲ್ಲದು. ಪ್ರತಿಯೊಬ್ಬ ಮನುಷ್ಯನೂ ಸಮಾನನು ಎಂಬ ಸಂದೇಶವನ್ನು ಸಾರಿದವರು ರಾಮಾನುಜಾಚಾರ್ಯರು. ಹೀಗಾಗಿ ರಾಮಾನುಜಾಚಾರ್ಯರ 216 ಅಡಿ ಎತ್ತರದ ಪ್ರತಿಮೆಗೆ ಸಮಾನತೆಯ ಪ್ರತಿಮೆ ಎಂಬ ಹೆಸರಿಡಲಾಗಿದೆ. ಹಾಗಾದರೆ ಮಿತ್ರರೇ, ಈ ಪ್ರತಿಮೆಯ ವಿಶೇಷತೆಗಳೇನು? ಇಷ್ಟೊಂದು ಬೃಹತ್ತಾದ ಪ್ರತಿಮೆಯನ್ನು ಸರ್ಕಾರ ನಿರ್ಮಿಸ್ತಾ ಅಥವಾ ಭಕ್ತರು ನಿರ್ಮಿಸಿದ್ರಾ, ಇಲ್ಲ ಯಾವುದಾದ್ರೂ ಟ್ರಸ್ಟ್ ನಿರ್ಮಿಸ್ತಾ? ಈ ಎಲ್ಲ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ನೀಡುವ ಪ್ರಯತ್ನ ಮಾಡ್ತೇನೆ. ಮಿತ್ರರೇ, ಹೈದರಾಬಾದ್ನ ಹೊರವಲಯದಲ್ಲಿ 216 ಅಡಿ ಎತ್ತರದ ಭವ್ಯ ರಾಮಾನುಜಾಚಾರ್ಯರ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಇದು ವಿಶ್ವದಲ್ಲಿ ಕುಳಿತ ಭಂಗಿಯಲ್ಲಿರುವ 2ನೇ ಅತಿ ದೊಡ್ಡ ಪ್ರತಿಮೆ. ಥೈಲ್ಯಾಂಡಿನಲ್ಲಿರುವ ಬುದ್ಧನ ಪ್ರತಿಮೆ ವಿಶ್ವದ ಅತಿ ಎತ್ತರದ ಪ್ರತಿಮೆ. ಅದಾದ ನಂತರ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆಯೇ ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿದೆ. ಈ ಪ್ರತಿಮೆಯನ್ನ ಸಂಪೂರ್ಣವಾಗಿ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ತವರದಿಂದ ಮಾಡಲಾಗಿದೆ. ಇದೊಂದು ಪಂಚಲೋಹದ ಪ್ರತಿಮೆ. ಈ ಪ್ರತಿಮೆಯ ನಿರ್ಮಾಣಕ್ಕೆ ಚನ್ನಜೀಯರ್ ಸ್ವಾಮೀಜಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಸತತ 8 ವರ್ಷಗಳಿಂದ ಈ ಪ್ರತಿಮೆಯ ನಿರ್ಮಾಣ ಕಾರ್ಯವನ್ನ ಮಾಡಲಾಗಿದೆ. ರಾಮಾನುಜಾಚಾರ್ಯರು ಹುಟ್ಟಿ 1000 ವರ್ಷ ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಾಗಿದೆ. ಇನ್ನು ಈ ಪ್ರತಿಮೆಯ ವಿಶೇಷತೆ ಏನಂತಂದ್ರೆ, ಈ ಪ್ರತಿಮೆಯನ್ನು ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ 1,000 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಇದನ್ನ ಯಾವುದಾದ್ರೂ ಸರ್ಕಾರ ಭರಿಸ್ತಾ ಅಥವಾ ಯಾರು ವ್ಯಕ್ತಿಗಳು ಭರಿಸಿದ್ರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಹಣ ಪೂರ್ತಿಯಾಗಿ ಸಂಗ್ರಹ ಆಗಿರುವಂತದ್ದು ರಾಮಾನುಜಾಚಾರ್ಯರ ಅನುಯಾಯಿಗಳಿಂದ. ಅಲ್ಲಿಗೆ ಯೋಚನೆ ಮಾಡಿ ಮಿತ್ರರೇ, ಇಡೀ ವಿಶ್ವದಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳು ಎಷ್ಟು ಸಂಖ್ಯೆಯಲ್ಲಿರಬಹುದು ಅಂತ. ಶ್ರೀ ಚನ್ನಜೀಯರ್ ಸ್ವಾಮೀಜಿ ಈ ಪರಿಕಲ್ಪನೆಯನ್ನು ಇಟ್ಟು ವಿಶ್ವ ಪರ್ಯಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ದಾನಿಗಳು ಇದಕ್ಕಾಗಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಹೀಗೆ ಸಂಗ್ರಹವಾದ ಹಣದಿಂದಲೇ ತಮ್ಮ ಸಂಕಲ್ಪವನ್ನ ಸಾಕಾರಗೊಳಿಸಿದ್ದಾರೆ. ಒಟ್ಟು ಪ್ರತಿಮೆಗಾಗಿ 1,000 ಕೋಟಿಯನ್ನ ವೆಚ್ಚ ಮಾಡಲಾಗಿದೆ. ಇನ್ನು ಈ ಪ್ರತಿಮೆಯನ್ನ 34 ಅಡಿ ವಿಸ್ತಾರವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 108 ದೇಗುಲಗಳಿವೆ. ಈ ದೇಗುಲಗಳಲ್ಲಿ ತಿರುಮಲ, ಶ್ರೀರಂಗಂ, ಕಂಚಿ, ಮುಕ್ತಿನಾಥ, ಅಯೋಧ್ಯೆ, ಬೃಂದಾವನ, ಕುಂಭಕೋಣಂ ಹೀಗೆ ದೇಶದ 108 ದೇವಸ್ಥಾನಗಳ ಪ್ರತಿಕೃತಿಯನ್ನ ಇಲ್ಲಿ ಇಡಲಾಗಿದೆ. ಇದೊಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿದೆ. ಇನ್ಮುಂದೆ ಹೈದರಾಬಾದಿಗೆ ಹೋದರೆ ಈ ಸಮಾನತೆಯ ಪ್ರತಿಮೆ ಇರುವ ಸ್ಥಳಕ್ಕೆ ಹೋಗಲೇಬೇಕು ಎನ್ನುವಷ್ಟರ ಮಟ್ಟಿಗೆ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಈ ರಾಮಾನುಜಾಚಾರ್ಯರ ಪ್ರತಿಮೆಯನ್ನ 54 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ. ತಳಹದಿಯಲ್ಲಿ ಈ 108 ದೇವಸ್ಥಾನಗಳು ಬರುತ್ತೆ. ಜೊತೆಗೆ 2ನೇ ಮಹಡಿಯಲ್ಲಿ ರಾಮಾನುಜಾಚಾರ್ಯರ ಚಿನ್ನದ ಪ್ರತಿಮೆಯನ್ನು ಕೂಡ ಇರಿಸಲಾಗಿದೆ. ಈ ಚಿನ್ನದ ಪ್ರತಿಮೆ ಬರೋಬ್ಬರಿ 120 kg ತೂಕವಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ರಾಮಾನುಜಾಚಾರ್ಯರು ಈ ಭೂಮಂಡಲದಲ್ಲಿ 120 ವರ್ಷಗಳ ಕಾಲ ಸಂಚಾರ ಮಾಡಿದ್ರು. ರಾಮಾನುಜಾಚಾರ್ಯರ ಒಟ್ಟು ಜೀವಿತಾವಧಿ 120 ವರ್ಷ. ಒಬ್ಬ ಮನುಷ್ಯನ ಪೂರ್ಣ ಜೀವಿತಾವಧಿಯನ್ನು ಬದುಕಿದವರು ಶ್ರೀ ರಾಮಾನುಜಾಚಾರ್ಯರು. ಹೀಗಾಗಿ 120 kgಯ ಚಿನ್ನದ ಪ್ರತಿಮೆಯನ್ನ 2ನೇ ಮಹಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನ ಈ ದೇಶದ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಉದ್ಘಾಟನೆಯನ್ನು ಮಾಡ್ತಾರೆ. ಸದ್ಯ ಈಗ ಬೃಹತ್ತಾದ 216 ಅಡಿ ಎತ್ತರದ ರಾಮಾನುಜಾಚಾರ್ಯರ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ.
ಮಿತ್ರರೇ, ರಾಮಾನುಜಾಚಾರ್ಯರು ವೈದಿಕ ಧರ್ಮ ದಾರ್ಶನಿಕರು, ಸಮಾಜ ಸುಧಾರಕರು. ಅವತ್ತಿನ ಕಾಲದಲ್ಲಿ ಅನೇಕ ರಾಜರುಗಳ ಮನಪರಿವರ್ತನೆಯನ್ನ ಮಾಡಿ ಸಮಾಜದಲ್ಲಿ ಸಮಾನತೆಯ ಸಂದೇಶವನ್ನ ಸಾರಿದಂತವರು. ಈ ರಾಮಾನುಜಾಚಾರ್ಯರ ತತ್ವ ಸಿದ್ಧಾಂತದಿಂದ ಪ್ರೇರೇಪಣೆಗೊಂಡು ಈ ದೇಶದಲ್ಲಿ ಅನೇಕ ದಾಸಶ್ರೇಷ್ಠರು ಜನಿಸಿದ್ದಾರೆ. ಮುಖ್ಯವಾಗಿ ಅಣ್ಣಮಾಚಾರ್ಯ, ಕಬೀರ್ದಾಸ್, ಮೀರಾಭಾಯಿ, ಭಕ್ತ ರಾಮದಾಸ್, ತ್ಯಾಗರಾಜರು, ಹೀಗೆ ಅನೇಕ ಮಂದಿ ರಾಮಾನುಜಾಚಾರ್ಯರ ಅನುಯಾಯಿಗಳಾಗಿದ್ದಾರೆ. ಇಂದು ದೇಶದ ಯಾವುದೇ ಮೂಲೆಯ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ರಾಮಾನುಜಾಚಾರ್ಯರ ಹೆಜ್ಜೆ ಗುರುತುಗಳು ಕಾಣುತ್ತೆ. ಈ ದೇಶದ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗೆ ಒಂದು ಸಮರ್ಪಕವಾದ ವಿಧಿವಿಧಾನವನ್ನು ಕಲ್ಪಿಸಿದವರು ಕೂಡ ಶ್ರೀ ರಾಮಾನುಜಾಚಾರ್ಯರು. ಭಾರತದಲ್ಲಿ ಒಂದು ಭಕ್ತಿ ಮಾರ್ಗವನ್ನು ತೋರಿಸಿದವರು ಶ್ರೀ ರಾಮಾನುಜಾಚಾರ್ಯರು. ಹೀಗಾಗಿ ರಾಮಾನುಜಾಚಾರ್ಯರಿಗೆ ಸಲ್ಲಲೇಬೇಕಾದ ಒಂದು ಗೌರವವನ್ನು ಶ್ರೀ ಚನ್ನಜೀಯರ್ ಸ್ವಾಮೀಜಿ ಸಲ್ಲಿಸಿದ್ದಾರೆ. ಇದು ಸಾಮಾನ್ಯರು ಯೋಚನೆ ಮಾಡಿ ಸಂಕಲ್ಪ ಮಾಡಿ ಮಾಡುವಂತಹ ಕಾರ್ಯವಲ್ಲ. ಶ್ರೀ ಚನ್ನಜೀಯರ್ ಸ್ವಾಮೀಜಿ ಒಂದು ಬೃಹತ್ ಸಂಕಲ್ಪ ಮಾಡಿದ್ರು. ಈ ಒಂದು ಕಾರ್ಯಕ್ಕೆ ಶ್ರೀ ರಾಮಾನುಜಾಚಾರ್ಯರ ಆಶೀರ್ವಾದ ಮತ್ತು ಪೂರ್ಣಾನುಗ್ರಹದಿಂದ ಈ ಕಾರ್ಯ ನೆರವೇರಿದೆ. ಚನ್ನಜೀಯರ್ ಸ್ವಾಮೀಜಿಯ ಸಂಕಲ್ಪ ಸಾಕಾರಗೊಂಡಿದೆ. ಮಿತ್ರರೇ, ಈ ದೇಶ ಎಂದೂ ಕೂಡ ಮೂವರನ್ನ ಮರೆಯೋದಿಲ್ಲ. ಅವರನ್ನ ಆಚಾರ್ಯತ್ರಯರು ಅಂತಲೇ ಪೂಜಿಸಲಾಗುತ್ತೆ. ಒಂದು ಶಂಕರಾಚಾರ್ಯರು, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಈ ದೇಶದಲ್ಲಿ ಸಂಪೂರ್ಣವಾಗಿ ಮೌಢ್ಯ ತುಂಬಿ ಹೋಗಿದ್ದಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರ ಜನ್ಮವಾಗುತ್ತೆ. ಪ್ರಾಣಿ ಬಲಿ, ನರಬಲಿಯಂತಹ ಮೌಢ್ಯಾಚಾರಗಳು ಹೇರಳವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರು ಇಡೀ ದೇಶವನ್ನ ಸುತ್ತಿ ಹಿಂದೂ ಧರ್ಮದ ಪ್ರವರ್ತಕರಾಗ್ತಾರೆ. ಹಿಂದೂ ಧರ್ಮವನ್ನ ಪುನರ್ ಸ್ಥಾಪಿಸ್ತಾರೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ನಂತರದಲ್ಲಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು, ಅಷ್ಟಮಠಗಳನ್ನು ಸ್ಥಾಪಿಸಿ ಹಿಂದೂ ಧರ್ಮಕ್ಕೆ ಹೊಸ ಭಾಷ್ಯವನ್ನು ಬರೀತಾರೆ. ಆ ನಂತರದಲ್ಲಿ ಜನ್ಮ ತಾಳಿದವರೇ ಶ್ರೀ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ಸಮಾನತೆಯ ಸಂದೇಶವನ್ನು ಸಾರ್ತಾರೆ. ದ್ವೈತ ಮತ್ತು ಅದ್ವೈತವನ್ನ ಸೇರಿಸಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಹೀಗಾಗಿ ಈ ಮೂವರು ಆಚಾರ್ಯತ್ರಯರನ್ನ ಈ ದೇಶ ಎಂದೂ ಮರೆಯೋದಿಲ್ಲ. ಈಗ ರಾಮಾನುಜಾಚಾರ್ಯರ ಜನ್ಮ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಈ ಭವ್ಯವಾದಂತಹ ಬೃಹತ್ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ. ಇದಕ್ಕೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಎಂಬ ಹೆಸರು ಕೊಟ್ಟಿರೋದು ನಿಜಕ್ಕೂ ಅರ್ಥಪೂರ್ಣ. रामानुजाचार्य जी भारत की एकता, भारत की अखंडता का भी एक प्रदीप्त प्रेरणा है. उनका जन्म दक्षिण में हुआ, लेकिन उनका प्रभाव दक्षिण से उत्तर और पूरब से पश्चिम तक पूरे भारत पर है. अन्नामाचार्य जी ने तेलुगु में उनकी प्रशंसा की है. कनकदास जी ने कन्नड़ भाषा में रामानुजाचार्य जी की महिमा गाई है. गुजरात और राजस्थान में अगर आप जाएंगे तो वहां भी अनेक संतों के उपदेशों में रामानुजाचार्य जी के विचारों की सुगंध में महसूस होती है. और उत्तर में रामानंदीय परंपरा के गोस्वामी तुलसीदास जी से लेकर कबीरदास तक हर महान संत के लिए रामानुजाचार्य परम गुरु है. एक संत कैसे अपनी आध्यात्मिक ऊर्जा से पूरे भारत को एकता के सूत्र में पिरो देता है, रामानुजाचार्य जी के जीवन में हम ये देख सकते हैं. इसी आध्यात्मिक चेतना ने गुलामी के सैकड़ों वर्षों के कालखंड में भारत की चेतना को जागृत रखा था. साथियों, ये भी एक सुखद संयोग है. श्री रामानुजाचार्य जी पर ये समारोह उसी समय में हो रहा है जब देश अपनी आजादी के 75 साल मना रहा है. आजादी के अमृत महोत्सव में हम स्वाधीनता संग्राम के इतिहास को याद कर रहे हैं. आज देश अपने स्वाधीनता सेनानियों को कृतज्ञ श्रद्धांजलि दे रहा है. अपने इतिहास से हम अपने भविष्य के लिए प्रेरणा ले रहे हैं, ऊर्जा ले रहे हैं. इसलिए अमृत महोत्सव का यह आयोजन आजादी की लड़ाई के साथ साथ हजारों सालों की भारत की विरासत को भी समेटे हुए हैं. हम जानते हैं भारत का स्वाधीनता संग्राम केवल अपनी सत्ता और अपने अधिकारों की लड़ाई भर नहीं था.
इस लड़ाई में एक तरफ अपनी वैश्विक मानसिकता थी तो दूसरी तरफ जी और जीने दो का विचार था। इसमें एक और ये नस्लीय श्रेष्ठता और भौतिकवाद का उन्माद था, तो दूसरी ओर मानवता और अध्यात्म में आस्था थी। और इस लड़ाई में भारत विजयी हुआ, भारत की परंपरा विजयी हुई। भारत के स्वाधीनता संग्राम में समानता, मानवता और अध्यात्म की वो ऊर्जा भी लगी थी जो भारत को रामानुजाचार्य जी जैसे संतों से मिली थी। क्या हम गांधी जी के बिना अपने स्वाधीनता संग्राम की कल्पना कर सकते हैं? और क्या हम अहिंसा और सत्य जैसे आदर्शों के बिना गांधी जी की कल्पना कर सकते हैं? आज भी गांधी जी का नाम आते ही वैष्णवजन तो तेने रे कहिए, ये धुन हमारे अंतर मन में बजने लगती है। इसके रचयिता नरसिंह मेहता जी रामानुजाचार्य जी की भक्ति परंपरा के ही महान संत थे। इसलिए हमारी आजादी की लड़ाई को जिस तरह हमारी आध्यात्मिक चेतना ऊर्जा दे रही थी, वही ऊर्जा आजादी के 75 साल में हमारे अमृत संकल्पों को भी मिलनी चाहिए। और आज जब मैं भाग्यनगर में हूं, हैदराबाद में हूं, तो सरदार पटेल जी का विशेष उल्लेख जरूर करूंगा। ಮಿತ್ರರೇ, ಇದಿಷ್ಟು ರಾಮಾನುಜಾಚಾರ್ಯರ ಪ್ರತಿಮೆ ಉದ್ಘಾಟನೆಗೊಂಡಿದ್ದು ಅದರ ವಿಶೇಷತೆ ಬಗೆಗಿನ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.